ಗೌರವಧನ ಬಿಡುಗಡೆ ಆಗಿಲ್ಲ ಸರ್. ಮತ್ತೆ ನಮಗೆ 10,000 ಕೊಡ್ತಾ ಇರೋದು ಯಾವುದಕ್ಕೂ ಸಾಲ್ತಾ ಇಲ್ಲ ಸರ್. ಸ್ವಲ್ಪ ಜಾಸ್ತಿ ಮಾಡಿ ಅಂತ ಕೇಳ್ಕೊತಾ ಇದ್ದೀವಿ. ಮತ್ತು ಮಂತ್ಲಿ ಫಸ್ಟ್ ವೀಕಲ್ಲೇ ನಮಗೆ ಸ್ಯಾಲ್ರಿ ಬಿಡುಗಡೆ ಮಾಡಬೇಕು. ಈಗ 4 ತಿಂಗಳಾಗಿದೆ. ಒಂದು ಸಂಸಾರ ನಡೆಸಬೇಕು ಅಂದರೆ ನಾವೇನೋ ಹೆಣ್ಮಕ್ಳು ಗಂಡು ಮಕ್ಕಳು ಯಾವ ರೀತಿ ಮಾಡ್ತಾರೆ, ಲೀಡ್ ಮಾಡೋ ಮೆಂಬರ್ಸೇ ಅವರು ಬಾಯ್ಸು. ಅವ್ರು ಹೇಗೆ ಲೀಡ್ ಮಾಡ್ತಾರೆ? 10,000 ನೀವೇ ಥಿಂಕ್ ಮಾಡಿ ಸರ್. 10,000 ಯಾವುದಕ್ಕೆ ಸಾಲುತ್ತೆ? ಈಗಿನ ಅಕ್ಕಿ ರೇಟ್ ನೋಡಿದ್ದೀರಾ ಎಷ್ಟಿದೆ, ಎಣ್ಣೆ ರೇಟ್ ನೋಡಿದ್ದೀರಾ ಎಷ್ಟಿದೆ ಅಂತ. 10,000 ಯಾವ ರೀತಿ ಮಾಡೋದು? ನಾವು ಇರೋ ರೆಗ್ಯುಲರ್ ಟೀಚರ್ಸ್ಗಿಂತ ಜಾಸ್ತಿ ಮಾಡ್ತಾ ಇದ್ದೀವಿ ಸರ್. ಅವ್ರು ಕೊಡೋ ವರ್ಕು ಹೆಚ್ಚಾಗಿ ಮಾಡ್ತಾ ಇದ್ದೀವಿ. ಮಧು, ಏನಾಯಿತು ಈ ಪ್ರಾಥಮಿಕ ಪ್ರೌಢಶಾಲೆ ಶಿಕ್ಷಣ 4 ತಿಂಗಳಿಂದ ಅವ್ರಿಗೆ 10,000 ಕೊಡ್ತಾ ಇರ್ತಾರೆ. 10,000 rupees ಅವ್ರಿಗೆ ಕೊಡೋದು, ಬೇರೆಯವರೆಲ್ಲ 60,000-70,000 ಕೊಡ್ತಿದ್ದಾರೆ. ಹೌದು, ಅವ್ರಿಗಿಂತ ಹೆಚ್ಚಾಗಿ ಮಾಡ್ತಾ ಇದೀವಲ್ಲ ಕೆಲಸನ. ಅವ್ರಿಗೆ ಎಕ್ಸ್ಟ್ರಾ ಕೊಡೋಂತ ಅದನ್ನು ನಮ್ಮ ಸಪ್ರೇಟಾಗಿ ಮಾತಾಡೋಣ. ಈಗ ಇಮಿಡಿಯೇಟಾಗಿ ಇದನ್ನು ಮಾಡಿ. ಒಂದು ಎರಡನೇದು, ಇವ್ರಿಗೆಲ್ಲ ನಾವು ಬೇರೆ ಟ್ರಸ್ಟ್ಗಳಿಂದ ತಗೊಂಡು ಅವ್ರಿಗೆ ಸಹಾಯ ಮಾಡೋಕ್ಕೆ ಸರ್. ಆ ಥರ ಟ್ರಸ್ಟಿಂದನೂ ತೊಗೊಂಡಿದ್ರು ಸರ್. ಹೋದ್ ಸರಿ CSR ಫಂಡ್ ಅಂತ ತೊಗೊಂಡ್ರು, ಬಟ್ ಸ್ಯಾಲ್ರಿ ಮಾತ್ರ ಕೊಡಲಿಲ್ಲ ಸರ್. 4 ತಿಂಗಳು ಕೆಲಸ ದುಡಿಸ್ಕೊಂಡ್ರು. ₹1 ಹೋಗ್ಲಿ ಕ್ಲಾಸ್ ಯಾರಂತ ಗೊತ್ತಿಲ್ಲ ಸರ್. ನಮಗೆ ಮೆನ್ಷನ್ ಮಾಡಿ ಟೊಯೋಟಾ ಕಂಪ್ನಿ ಅಂತ ಹೇಳಿದ್ರು. ಬಟ್ ಹೋಗ್ಲಿ ಅಲ್ಲಿ ಟೀಚರ್ಸ್ ವರ್ಕ್ ಮಾಡ್ತಾ ಇದ್ರಲ್ಲ ಸರ್, ಅವರು ಕೂಡ ಕೊಡಲಿಲ್ಲ ನಮಗೆ. ಬಿಡು ಮಾಡಿದ್ದಾರೆ, ನಮ್ಮ ಕಡೆಯಿಂದ ಎಷ್ಟಾಗುತ್ತೋ 4,000 ಅವ್ರು ನೋಡಿದ್ರೆ ಅಷ್ಟೊಂದು ಸ್ಯಾಲ್ರಿ ತೊಗೊತಾರೆ. ₹1 ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಅವರು. ಆ ಥರ ನಾನೇ ಸಾಕ್ಷಿಯಾಗಿ 4 ತಿಂಗಳು ವರ್ಕ್ ಮಾಡಿದ್ದೀನಿ ಸರ್. ಸರ್ ಹೌದು, ಟೊಯೋಟಾ ಅಂತ ನಮಗೆ ಮೆನ್ಷನ್ ಮಾಡಿದ್ದು. ಅದು ಯಾವ ಫಂಡ್ ಅಂತ ನಮ್ಗೆ ಹೇಳಲಿಲ್ಲ. CSR ಫಂಡು ಟೊಯೋಟಾಯಿಂದ ನಿಮಗೆ ಬಿಡುಗಡೆ ಮಾಡ್ತೀವಿ, ಕೊಡ್ತೀವಿ ಅಂತ. ಈಗ ಟೊಯೋಟಾದವ್ರು ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರು ಹೇಳ್ತಾರೆ, ನಿಮ್ಗೇನಾದರೂ ನಾವೇನಾದರೂ ಮಾಡಿಕೊಡ್ತೀವಿ ಅಂತ ಏನಾದರೂ ಬರ್ಕೊಟ್ಟಿಲ್ವಾ, ಅಗ್ರಿಮೆಂಟ್ ಮಾಡಿದ್ದೀವಾ, ಹೋಗ್ಲಿ ನಿಮ್ಮನ್ನು ತೊಗೊಂಡಿದ್ದೀರಲ್ಲ ಅದಕ್ಕೆ ಅಂತೆಲ್ಲ ಕೇಳಿದ್ರು ಸರ್. ಈಗ ನಾನು ಸರ್ ಬರಲಿಲ್ಲ ಸರ್. ಪ್ರತಿದಿನ ಬೆಳಗ್ಗೆ ನಾವು 9:30ಗೆ ಸ್ಕೂಲ್ಗೆ ಹೋಗ್ತೀವಿ, 4:15 ತನಕ ಪರ್ಮನೆಂಟ್ ಟೀಚರ್ ಇದ್ದಂಗೆ ಇದು ಬರ್ತೀವಿ ಸರ್. ದಯವಿಟ್ಟು ಸರ್ ನಿಮ್ಮಿಂದ ನಮಗೊಂದು ಸಹಾಯ. ಜೀವನ ಮಾಡೋಕ್ಕೆ ತುಂಬ ಕಷ್ಟ ಕಾಂಟ್ಯಾಕ್ಟ್ ಮಾಡಕ್ಕೆ ಹೇಳಿ, ಇವ್ರನ್ನ ಡಿಸಿಷನ್ ಇಟ್ಕೊಂಡು ನೋಡೋಣ ಇವ್ರಿಗೆಲ್ಲ ಏನಾದ್ರು ಸಹಾಯ ಮಾಡೋಣ ಸರ್. ನಮ್ಮ ಕಡೆಯಿಂದ ನೀವು ಅದೊಂದು ಹೆಲ್ಪ್ ಮಾಡಿಕೊಟ್ರೆ ನಮ್ಮ ಕಡೆಯಿಂದ ಏನು ಸಪೋರ್ಟ್ ಸರ್. ಇದೊಂದು ಸಿಂಗಲ್ ಪೇರೆಂಟ್ ಅಲ್ಲಿ ದಯಾನಂದ ಸಾಗರದಲ್ಲಿ ನರ್ಸಿಂಗ್ ಅದೊಂದು ಸೈನ್ ಹಾಕ್ಬಿಡಿ ಸರ್. ಸೈನ್ ಹಾಕ್ಬಿಡಿ.